ಗುರುದೇವ ಬಸವಣ್ಣ, ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ, ಬಾಗೇವಾಡಿಯ ನಮ್ಮಣ್ಣ. ದಾಸೋಹ ಮೂರ್ತಿಯೇ ಬಸವಣ್ಣ, ದಾಸೋಹ ಮೂರ್ತಿಯೇ ಬಸವಣ್ಣ, ಧರ್ಮದ ದಾರಿಗೆ ನಡೆಸಣ್ಣ, ಧರ್ಮದ ದಾರಿಗೆ ನಡೆಸಣ್ಣ, ಶರಣರ ಬಳಗಕ್ಕೆ ಹಿರಿಯಣ್ಣ, ಶರಣರ ಬಳಗಕ್ಕೆ ಹಿರಿಯಣ್ಣ, ಶರಣು ಶರಣು ಶ್ರೀ ಬಸವಣ್ಣ, ಶರಣು ಶರಣು ಶ್ರೀ ಬಸವಣ್ಣ, ಜಯ ಗುರುದೇವ ಬಸವಣ್ಣ. ಜಯ ಗುರುದೇವ. ಶಿಶುನಾಳ ಶರೀಫ ಇವತ್ತು ಕನ್ನಡ ನಾಡಿನಾದ್ಯಂತ ಶಿಶುನಾಳ ಶರೀಫ ಅಂತ ಎಲ್ಲರಿಗೂ ಕೂಡ ಗೊತ್ತಾಗ್ತದ. ಒಬ್ಬ ಕುರುಡನಾಗಿರ್ತಕ್ಕಂಥ ಪಂಚಾಕ್ಷರಿ ಹಾನಗಲ್ಲ ಕುಮಾರ ಶಿವಯೋಗಿಗಳ ಸಂಘ ಮಾಡ್ದ. ಇವತ್ತು ಪಂಚಾಕ್ಷರಿ ಗವಾಯಿ ಪುಟ್ಟರಾಜ ಗವಾಯಿ ಅಂತ ತಿಳ್ಕೊಂಡು ಇವತ್ತ ಸಂಗೀತ ಕ್ಷೇತ್ರ ಅಷ್ಟೇ ಅಲ್ಲ, ಆಧ್ಯಾತ್ಮಿಕ ಕ್ಷೇತ್ರದಿಂದಲೂ ಕೂಡ ಇವತ್ತು ನಾವು ಪಂಡಿತ ಪುಟ್ಟರಾಜ ಗವಾಯಿಗಳನ್ನ, ಪಂಚಾಕ್ಷರಿ ಗವಾಯಿಗಳನ್ನ ನಾವು ಇವತ್ತು ಗುರುತಿಸ್ತೀವಿ. ಯಾಕ? ರಾಚಾರೂಢರು. ಯಾವ್ರದವರು ರಾಚಾರೂಢರು? ಖ್ಯಾಡಗಿಯ ರಾಚಾರೂಢರು. ಹುಬ್ಬಳ್ಳಿಯ ಸಿದ್ಧಾರೂಢರ ಜೊತೆಗೆ ಬಹಳ ಪ್ರೀತಿಯ ಸಂಬಂಧವನ್ನು ಹೊಂದಿರತಕ್ಕಂಥವರು ರಾಚಾರೂಢರು. ಆರೂಢರಾಗಿದ್ರೂ ಕೂಡ ದೊಡ್ಡ ಶಿವಯೋಗಿಗಳು, ಲಿಂಗಾಂಗ ಸಾಮರಸ್ಯದ ಅನುಭವವನ್ನು ಅನುಭವಿಸಿದವರು. ಮೈಸೂರು ಭಾಗದಲ್ಲಿ ಇರತಕ್ಕಂಥ ಬಸವರಾಜೇಂದ್ರ ಎಂಬತಕ್ಕಂಥ ಒಬ್ಬ ಯೋಗಿ, ಇಂಡಿ ಹತ್ರ ಖ್ಯಾಡ್ಗಿ ಅಂತ ಅದ, ಅಲ್ಲಿ ರಾಚಾರೂಢರು ಎಂಬತಕ್ಕಂಥ ಮಹಾತ್ಮರದಾರ. ಅವರು ದರ್ಶನ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಮೈಸೂರು ಭಾಗದಿಂದ ಖ್ಯಾಡ್ಗಿಗೆ ಬರ್ತಾರ. ವರ್ಷ ಅಲ್ಲ, 2 ವರ್ಷ ಅಲ್ಲ, 4-6 ವರ್ಷಗಳ ಅವರ ಜೊತೆಗೆ ಇದ್ದು ನಿಜಗುಣ ಶಾಸ್ತ್ರ ಅಧ್ಯಯನ ಮಾಡ್ತಾರ. ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳನ್ನ ಅಧ್ಯಯನ ಮಾಡಿ ಭೀಮನ ಗುಡ್ಡದೊಳಗ 1 ಅಲ್ಲ 2 ಅಲ್ಲ 12 ವರ್ಷ ಘೋರ ತಪಸ್ಸನ್ನ ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡವರೇ ಬಸವರಾಜೇಂದ್ರ ಮಹಾಶಿವಯೋಗಿಗಳು. ಭೀಮನ ಗುಡ್ಡದೊಳಗ ತಪಸ್ಸು ಮಾಡಿದ ಕಾರಣಕ್ಕಾಗಿ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳು. ಯಾಕೆ ಈ ಮಾತು ಹೇಳಾಕತ್ತೀನಿ ಅಂತಂದ್ರೆ, ಒಳ್ಳೆಯವರ ಸಹವಾಸ ಮಾಡಿದ್ರೆ ಒಳ್ಳೆಯವರೇ ಆಗ್ತೀವಿ. ಇನ್ನು ನಮ್ಮ ಶಿವಬಸವರಾಜೇಂದ್ರ ಶಿವಯೋಗಿಗಳು ಅವರ ಜಪ ತಪ ಪೂಜಾ ಅನುಷ್ಠಾನದ ಬಲದಿಂದ ಪರಿಣಾಮ ಏನಾಗಕತ್ತದ ಅಂತಂದ್ರೆ, ಭೀಮಾ ನದಿಯ ದಂಡೆಯಲ್ಲಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಆಶ್ರಮ ಇತ್ತು, ಇದು ಮಠ ಇರಲಿಲ್ಲ. ಅವರ ಪುಣ್ಯದ ಪ್ರಭಾವ, ಅವರ ತಪಸ್ಸಿನ ಪ್ರಭಾವ, ಕ್ಯಾಡಗಿ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಗುರು ಹಿರಿಯರ ಒಂದು ಭಕ್ತಿಯ ಸಂಬಂಧ, ಊರಲ್ಲ 2 ಊರಲ್ಲ, ಸುತ್ತಮುತ್ತ ಇರ್ತಕ್ಕಂಥ 50-60 ಹಳ್ಳಿಗಳ ಒಂದು ಭಕ್ತಿಯ ಸಂಬಂಧದಿಂದಾಗಿ, ಅವರ ಒಂದು ಸಂಘದಿಂದಾಗಿ ಇವತ್ತು ಪುಟ್ಟದಾಗಿರ್ತಕ್ಕಂಥ ಈ ಹಳ್ಳಿಯೊಳಗ ಬಸವ ಪುರಾಣ ನಡೆದ್ರ ಯೂಟ್ಯೂಬ್ದೊಳಗ ಲಕ್ಷ ಜನ ಬಸವ ಪುರಾಣ ಕೇಳಾಕತ್ತಾರ. ಕಾರಣ ಮಹಾತ್ಮರ ಸಹವಾಸ. ಏನು ಆಗ್ತದ ಮಹಾತ್ಮರ ಸಹವಾಸದಿಂದ? ಇಂಥದೊಂದು ದೊಡ್ಡ ಕ್ರಾಂತಿ ಆಗ್ತದ ತಂಗಿ. ಇದು ಇನ್ನ 3ನೇ ದಿವಸ ಇದು ಬಸವ ಪುರಾಣ. ನೀವು ನೋಡ್ಕೊಂತ ಹೋರಿ, ಇನ್ನು ಮುಂದೆ ನೋಡ್ಕೊಂತ ಹೋರಿ. ಇಂಡಿ ತಾಲೂಕಿನಲ್ಲಿ ಇರ್ತಕ್ಕಂಥ ಪುಟ್ಟದಾಗಿರ್ತಕ್ಕಂಥ ಈ ಖೇಡ್ಗಿ ಎಂಬತಕ್ಕಂಥ ಗ್ರಾಮ ಮರಿ ಬಸವ ಕಲ್ಯಾಣ ಆಗ್ಲಿಲ್ಲ ಅಂತಂದ್ರೆ ನನಗೆ ಉಪ್ಪಿನ ಬೆಟಗೇರಿ ಸ್ವಾಮಿ ಅಂತನ ಕರೆಯಕ್ಕೆ ಹೋಗ್ಬೇಡ್ರಿ ನೀವು. ಯಾಕ? ಇದು ಬಸವ ಪುರಾಣ ತಂಗಿ. ಪರಿವರ್ತನೆ ಮಾಡ್ತದ. ಪ್ರತಿಯೊಬ್ಬರಲ್ಲಿಯೂ ಕೂಡ ಬಸವಾದಿ ಪ್ರಮಥರ ವಿಚಾರಧಾರೆಗಳನ್ನು ತುಂಬಿ ಕಾಯಕ, ದಾಸೋಹ, ಸಮಾನತೆ, ಶಿವಾನುಭವ ಸಿದ್ಧಾಂತಗಳಿಂದ ನಿಮ್ಮೆಲ್ಲರ ಬಾಳು ಬಂಗಾರ ಮಾಡ್ತದ ತಂಗಿ.
ಅದಕ್ಕಂತಾಳ ಇಲ್ಲಿ ಅಕ್ಕ, ಮರ ಮರ ಮಥನಿಸಿ ಕಿಚ್ಚು ಹುಟ್ಟಿ ಸುತ್ತಣ ತರುಮರಾದಿಗಳ ಸುಡಲಾಯಿತ್ತು. ಆತ್ಮ ಆತ್ಮ ಮಥನಿಸಿ ಜ್ಞಾನಾಗ್ನಿ ಹುಟ್ಟಿ ಹೊದ್ದಿರ್ದ ತನು ಗುಣಾದಿಗಳ ಸುಡಲಾಯಿತ್ತು. ಇದು ಕಾರಣ ಮಹಾನುಭಾವಿಗಳ ಸಂಘವನ್ನೇ ಕರುಣಿಸಿ ಎನ್ನ ನುಳುಹಿಕೊಳ್ಳ. ದಿವಸಕ್ಕೆ ಒಬ್ಬರಲ್ಲ ಇಬ್ಬರಲ್ಲ, ಇಂಥ ಅನೇಕ ಜನ ಮಹಾತ್ಮರು ಬಂದು ನಮಗೂ ದರ್ಶನ ಕೊಡ್ತಾರ, ನಿಮಗೂ ದರ್ಶನ ಕೊಡ್ತಾರ. ಅವರು 4 ನುಡಿಗಳನ್ನು ಕೇಳ್ತಾರ, ನಮಗೂ 4 ನುಡಿಗಳನ್ನು ಉಪದೇಶ ಮಾಡ್ತಾರ. ಹೀಗಾಗಿ ಈ ಕ್ಷೇತ್ರ ಏನಾಗ್ತದ ಅಂತಂದ್ರೆ ಮರಿ ಬಸವ ಕಲ್ಯಾಣ ಆಗ್ತದ ಎಂಬತಕ್ಕಂಥ ವಿಚಾರ ಪೀಠಿಕಾ ಭಾಗದೊಳಗೆ ತಿಳಿಸ್ತಾ, ಇನ್ನು ಪುರಾಣ ಭಾಗದೊಳಗೆ ಯಾವ ವಿಚಾರ ಬರ್ತದೆ ಅನ್ನೋದನ್ನು ಭೀಮಕವಿಗಳು ಕೈಲಾಸದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹೌದಲ್ಲ? ಇದೇ ವಿಚಾರ ಬಂದಿತ್ತಲ್ಲ ತಂಗಿ. ಅಸಿತಗಿರಿ ಸಮಂ ಸ್ಯಾತ್ಕಜ್ಜಲಂ ಸಿಂಧು ಪಾತ್ರೆ ಸುರತರುವರ ಶಾಖಾ ಲೇಖಿಣಿ ಪತ್ರಮೂರ್ವಿ. ರಜತಗಿರಿ ಅದು ಬೆಳ್ಳಿಯ ಬೆಟ್ಟ ಅಂತ ಕರಿತೀವಿ ನಾವು ಕನ್ನಡದೊಳಗೆ. ಪರಮಾತ್ಮ ಇರತಕ್ಕಂಥ ಆ ಬೆಟ್ಟಕ್ಕೆ ಬೆಳ್ಳಿಯ ಬೆಟ್ಟ, ಕೈಲಾಸ ಪರ್ವತ. ಅಪೂರ್ವವಾಗಿರ್ತಕ್ಕಂಥ ಜ್ಞಾನ ಸಿಂಹಾಸನದ ಮೇಲೆ ಪರಮೇಶ್ವರ ಪಾರ್ವತಿ ಗಣಪ ಷಣ್ಮುಖರ ಸಮೇತನಾಗಿ ಕುಳಿತಿರ್ತಕ್ಕಂಥ ಸಂದರ್ಭ. ಅವನ ಎಡಬಲದಲ್ಲಿ ಸೃಷ್ಟಿ ಸ್ಥಿತಿ ಲಯಕರ್ತರಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ರುದ್ರರು, ಪಾರ್ವತಿ ಸರಸ್ವತಿ ಕಾಳಿಯರು, ಇಂದ್ರಾಣಿಯರು, ಸಪ್ತ ಋಷಿಗಳು, ಭೂತಗಣ ಪ್ರೇತಗಣ ಪಿಶಾಚಗಣ, ಅನೇಕ ದೇವಾನುದೇವತೆಗಳಿಂದ ಆ ಶಿವನ ಸಭೆ ತುಂಬಿ ತೊಳಕಕ್ಕತ್ತದ. ಅಲ್ಲಿ ನಂದಿ ಭೃಂಗಿ ಆನಂದದಿಂದ ಆ ಒಂದು ಮಧುರಮಯ ಆ ಶಿವಮಯ ಸಂಭ್ರಮದಲ್ಲಿ ಎಲ್ಲರೂ ಇರ್ತಕ್ಕಂಥ ಸಮಯದೊಳಗ ಯಾರು ಬಂದರು? ನಾರಾಯಣ 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 ಅಂತ ನಾರದ ಮಹರ್ಷಿಗಳು ಬಂದರು. ಪರಮಾತ್ಮನಿಗೆ ನಮಸ್ಕಾರವನ್ನ ಮಾಡಿ, ಹೇ ಜಗತ್ತಿನ ಒಡೆಯನಾಗಿರ್ತಕ್ಕಂಥ ಶಂಕರ, ಯಾವಾಗ ಭೂಲೋಕದಲ್ಲಿ ಅನ್ಯಾಯ ಅಧರ್ಮ ತಲೆ ಎತ್ತಿ ಮೆರಿತದ, ಆವಾಗ ನಾನು ಅವತಾರವನ್ನ ಎತ್ತಿ ಧರ್ಮವಂತರನ್ನ ಕಾಪಾಡ್ತೇನೆ, ಧರ್ಮವನ್ನ ಮತ್ತೆ ನಾನು ಪುನಃಸ್ಥಾಪನೆ ಮಾಡ್ತೀನಿ ಅಂತ ವಚನವನ್ನ ಕೊಟ್ಟಿರ್ತಕ್ಕಂಥ ಹೇ ಭೋಲೆನಾಥ, ನಿನ್ನ ದೃಷ್ಟಿ, ನಿನ್ನ ಅಪೂರ್ವವಾಗಿರ್ತಕ್ಕಂಥ ದೃಷ್ಟಿಯಿಂದ ಒಂದಿಷ್ಟು ಭೂಲೋಕದತ್ತ ನೋಡು. ಅನ್ಯಾಯ ಅಧರ್ಮ ತಲೆ ಎತ್ತಿ ಮೆರೆಯಕತ್ತದ. ಭೂಲೋಕದಲ್ಲಿ ನೀನು ಅವತಾರ ಎತ್ತತಕ್ಕಂಥ ಸಮಯ ಬಂದದ. ನೀನು ಭೂಲೋಕದಲ್ಲಿ ಅವತಾರ ಎತ್ತಿ ಭೂಲೋಕವನ್ನು ಉದ್ಧಾರ ಮಾಡು ಅಂತ ತಿಳ್ಕೊಂಡು ಯಾವಾಗ ನಾರದ ಮಹರ್ಷಿಗಳು ಹೇಳಿದ್ರೋ ಆವಾಗ ಶಿವ ಅಂತನ, ಹೌದು ನಾರದ, ಈ ಸಲ ಭೂಲೋಕದಲ್ಲಿ ನಾನು ಅವತಾರ ಎತ್ತೋದಿಲ್ಲ, ಬದಲಾಗಿ ನನ್ನ ವಾಹನನಾಗಿರ್ತಕ್ಕಂಥ ನಂದೀಶ ಬಸವಣ್ಣನಾಗಿ ಈ ಲೋಕವನ್ನು ಉದ್ಧಾರ ಮಾಡ್ತಾನ. ನಂದೀಶನೊಳಗಂಥ ಶಕ್ತಿ ಅದ ಏನು? ನಾರದ, ನಂದೀಶ ಸಾಮಾನ್ಯ ಅಂತ ತಿಳ್ಕೊಳ್ಳಕ್ ಹೋಗ್ಬೇಡ. ನಾನೇ ನಂದೀಶ, ನಂದೀಶನೇ ನಾನು. ನಮ್ಮಿಬ್ಬರಲ್ಲಿ ಯಾವುದೇ ರೀತಿಯ ಭೇದ ಇಲ್ಲ. ಹೇ ನಂದೀಶ, ಭೂಲೋಕದಲ್ಲಿ ಅವತಾರವನ್ನ ಎತ್ತಿ ನೀನು ಭೂಲೋಕವನ್ನು ಉದ್ಧಾರ ಮಾಡಪ್ಪ. ಅಲ್ಲಿ ಎಲ್ಲರೂ ಪ್ರೀತಿಯಿಂದ ಸಾಮರಸ್ಯದಿಂದ ಬದುಕುವ ಹಾಗೆ ಮಾನವೀಯ ಮೌಲ್ಯಗಳನ್ನು ಆ ಜನರಲ್ಲಿ ನೀನು ಬಿತ್ತು ಅಂತ ತಿಳ್ಕೊಂಡು ಪರಮಾತ್ಮ ಆಜ್ಞೆಯನ್ನ ಮಾಡ್ದ. ಆವಾಗ ನಂದೀಶ ಕೈ ಜೋಡಿಸಿ, ಯಪ್ಪಾ ಶಿವನೇ, ಸದಾವಕಾಲ ನಿನ್ನ ಸಾನ್ನಿಧ್ಯವನ್ನೇ ಬಯಸಿರ್ತಕ್ಕಂಥ ನನಗೆ ನಿನ್ನನ್ನು ಅಗಲತಕ್ಕಂಥ ಶಕ್ತಿ ಇಲ್ಲ ತಂದೆ, ನನ್ನನ್ನು ನೀನು ಭೂಲೋಕಕ್ಕೆ ಕಳಿಸಬೇಡ ಅಂತ ಕೇಳಿದಾಗ ಶಿವ ಅಂತನ, ಹೇ ನಂದೀಶ, ನನ್ನನ್ನು ಬಿಟ್ಟು ಇರ್ತಕ್ಕಂಥ ಶಕ್ತಿ ನಿನಗೆ ಹೆಂಗೆ ಇಲ್ಲೋ, ನಿನ್ನನ್ನು ಕೂಡ ಬಿಟ್ಟು ಇರ್ತಕ್ಕಂಥ ಶಕ್ತಿ ನನಗೂ ಕೂಡ ಇಲ್ಲ. ನೀ ಮುಂದೆ ಅವತಾರವನ್ನು ಎತ್ತು. ನಿನ್ನ ಜೊತೆಗೆ ಇಲ್ಲೇನು ದೇವಾನುದೇವತೆಗಳಿದಾರಲ್ಲ, ಇವರು ಕೂಡ ಅಲ್ಲಲ್ಲಿ ಅವತಾರವನ್ನ ಎತ್ತಿ ನಿನ್ನನ್ನು ಬಂದು ಕೂಡ್ತಾರ. ಅಷ್ಟೇ ಅಲ್ಲ, ನಾನು ಕೂಡ ಗುರು ಲಿಂಗ ಜಂಗಮ ರೂಪದಿಂದ ಬಂದು
ನಿನ್ನನ್ನು ಕಾಣ್ತೀನಿಯಪ್ಪ, ನಿನಗೆ ದರ್ಶನ ಕೊಡ್ತೀನಿಯಪ್ಪ ಅಂತ ಶಿವ ಅಭಯವನ್ನ ಇತ್ತ. ಆವಾಗ ನಂದೀಶ ಬಹಳ ಸಂತೋಷದಿಂದ, ಬಹಳ ಆನಂದದಿಂದ ಭೂಲೋಕದಲ್ಲಿ ನಾನು ಅವತಾರವನ್ನು ಎತ್ತಬೇಕು ಅಂತ ತಿಳ್ಕೊಂಡು ಕೈಲಾಸದಿಂದ ಆಕಾಶ ಮಾರ್ಗವಾಗಿ ಭೂಲೋಕದತ್ತ ಆಗಮಿಸ್ತಾ ಇದ್ದಾನೆ ನಂದೀಶ. ಜಂಬುದ್ವೀಪ, ಭರತಖಂಡ, ಅದರಲ್ಲಿ ಈ ಭಾರತ ದೇಶ. ತಂಗಿ, ನಾವೆಲ್ಲರೂ ಯಾವ ದೇಶದೊಳಗೆ ಬದುಕ್ತೀವಿ ತಂಗಿ? ಭಾರತ ಅಂದ್ರೆ ಏನು ಗೊತ್ತದ ನಿಮಗೆ? ಭಾರತ. ಭಾ ಅಂತಂದ್ರೆ ಬೆಳಕು. ಯಾವ ದೇಶದೊಳಗೆ ನಾವು ಬದುಕಾಕತ್ತೀವಿ ಆ ದೇಶದ ಶಬ್ದ, ಅದರ ಅರ್ಥ ನಮಗೆ ಗೊತ್ತಿಲ್ಲ ಅಂತಂದ್ರೆ ಪ್ರಯೋಜನ ಆಗೋದಿಲ್ಲ ತಂಗಿ. ಲಕ್ಷ್ಯ ಕೊಟ್ಟು ಕೇಳ್ರಿ, ಯಾವುದಕ್ಕೆ ಭಾರತ ಅಂತ ಕರೀತಾರ? ಭಾ ಅಂತಂದ್ರ ಬೆಳಕ, ರಥ ಅಂತಂದ್ರ ಆನಂದಿಸುವುದು. ಯಾರು ಬೆಳಕಿನೊಳಗೆ ಆನಂದಿಸುತ್ತಾರೆ ಅವರು ಭಾರತೀಯರು. ಬೆಳಕು ಅಂತಂದ್ರೆ ಎಂಥ ಬೆಳಕು? ಈ ದೀಪದ ಬೆಳಕಲ್ಲ, ಜ್ಞಾನ ಅನ್ನೋ ದೀಪದ ಬೆಳಕು, ಅರಿವು ಅನ್ನೋ ದೀಪದ ಬೆಳಕು, ಆತ್ಮಜ್ಞಾನ ಎಂಬತಕ್ಕಂಥ ಬೆಳಕಿನೊಳಗ ಯಾರು ಆನಂದವನ್ನ ಪಡ್ತಾರೋ ಅಂಥವರೆಲ್ಲ ಭಾರತೀಯರು. ನಮ್ಮೊಳಗೆಲ್ಲ ಬೆಳಕೈತೇನಿಲ್ಲ ತಂಗಿ? ನಾವ್ಯಾರು? ನಾವು ಪರಮಾತ್ಮನ ಸ್ವರೂಪರು. ನಾವು ಎಲ್ಲಿಂದ ಬಂದೀವಿ? ಪರಮಾತ್ಮನಿಂದ ನಾವು ಬಂದೀವಿ. ಮತ್ತು ನಾವು ಎಲ್ಲಿಗೆ ಹೋಗ್ತೀವಿ? ಮತ್ತೆ ಪರಮಾತ್ಮನಲ್ಲಿಯೇ ನಾವು ಹೋಗ್ತೀವಿ ಎಂಬತಕ್ಕಂಥ ಆ ಆತ್ಮಜ್ಞಾನವನ್ನು ಇರ್ತಕ್ಕಂಥವರು ಭಾರತೀಯರು. ಭಾರತ ಗೊತ್ತಾತು ತಂಗಿ? ಶಬ್ದದ ಅರ್ಥ ಗೊತ್ತಾತು? ಬೆಳಕಿನೊಳಗೆ ಆನಂದಿಸ್ತಕ್ಕಂಥವರು, ರಮಿಸ್ತಕ್ಕಂಥವರಿಗೆ ಭಾರತೀಯರು. ಈ ದೇಶಕ್ಕೆ ಭಾರತ ಅಂತ ಹೆಸರು ಯಾಕಂತ ಬಂತು ಅಂತ ಇನ್ನೊಂದು ಅರ್ಥ. ಹಿಂದೆ ಈ ದೇಶವನ್ನು ಯಾರು ಆಳಿದ್ರು? ಭರತ ಎಂಬತಕ್ಕಂಥ ರಾಜ ಈ ದೇಶವನ್ನು ಆಳಿದ ಕಾರಣಕ್ಕಾಗಿ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂತು ಅಂತ ಇತಿಹಾಸ ಹೇಳ್ತದ. ಈ ಭಾರತ ಸಾಮಾನ್ಯ ಅಲ್ಲ. ಅಲೆಕ್ಸಾಂಡರ್, ಇಡೀ ವಿಶ್ವವನ್ನೇ ಗೆಲ್ಲಬೇಕು ಅಂತ ಹೊರಟಿರ್ತಕ್ಕಂಥ ಅಲೆಕ್ಸಾಂಡರ್ ತನ್ನ ಗುರು ಆಗಿರ್ತಕ್ಕಂಥ ಅರಿಸ್ಟಾಟಲ್ಗೆ ಕೇಳ್ತಾನೆ, ಗುರುಗಳೇ, ನಾನು ಭಾರತವನ್ನ ಗೆಲ್ಲಬೇಕು ಅಂತ ನಡೆದೀನಿ, ಅದಕ್ಕೆ ಯಾವುದು ಭಾರತ ಅಂತ ನಾನು ಹೇಗೆ ತಿಳ್ಕೊಳ್ಬೇಕು? ಆವಾಗ ಅರಿಸ್ಟಾಟಲ್ ಹೇಳ್ತಾರೆ, ಏ ರಾಜ, ಎಲ್ಲವನ್ನ ಗೆಲ್ಲಬಹುದು, ಭಾರತವನ್ನ ಗೆಲ್ಲೋದು ಬಹಳ ಕಷ್ಟ ಅದಪ್ಪ. ಅಲ್ಲಿಯ ಭೂಭಾಗವನ್ನ ಗೆಲ್ಲೋದು ದೊಡ್ಡ ಮಾತಲ್ಲ, ಅಲ್ಲಿ ಇರ್ತಕ್ಕಂಥ ಭಾರತೀಯರನ್ನ ಗೆಲ್ಲೋದು ಬಹಳ ದೊಡ್ಡ ಮಾತದ ತಮ್ಮ. ಭಾರತ ಎಂಬತಕ್ಕಂಥದ್ದು ಅದೊಂದು ಕೇವಲ ಭೂ ಪ್ರದೇಶವಲ್ಲ, ಅದೊಂದು ಆಧ್ಯಾತ್ಮಿಕದ ಖಣಿ. ಭಾರತವೆಂದರೆ ಕೇವಲ ಅದೊಂದು ರಾಜಕೀಯ ಸಂಗತಿಯಲ್ಲ, ಅಥವಾ ಕೆಲವು ಐತಿಹಾಸಿಕ ವಾಸ್ತವಾಂಶಗಳ ಭಾಗವಲ್ಲ. ಭಾರತ ಅಂತಂದ್ರೆ ಕೇವಲ ಹಣ, ಅಧಿಕಾರ, ಸಿರಿ ಸಂಪತ್ತಿಗೆ ಹುಚ್ಚಾಗತಕ್ಕಂಥ ದೇಶ ಅಲ್ಲ. ಯಾವ ರೀತಿಯಾಗಿ ಚಕೋರ ಪಕ್ಷಿ ಚಂದ್ರನ್ನೇ ಕಾಣುವಂತೆ ಭಾರತ ದೇಶದವರು ಸತ್ಯವನ್ನೇ ಕಾಣಲು, ಸತ್ಯವನ್ನೇ ಹುಡುಕಾಡಲು, ಸತ್ಯದ ದರ್ಶನವನ್ನು ಮಾಡಲು ಹಂಬಲಿಸತಕ್ಕಂಥ ಒಬ್ಬ ಅಪೂರ್ವವಾಗಿರ್ತಕ್ಕಂಥ ಜನಾಂಗಗಳ ದೇಶ ಅದು ಭಾರತ ದೇಶ. ಅಂತ ಭಾರತ ದೇಶದಿಂದ ನಾ ಏನು ತರಲಿ ಗುರುವೇ ಅಂತ ಅಲೆಕ್ಸಾಂಡರ್ ಅರಿಸ್ಟಾಟಲ್ರನ್ನ ಕೇಳಿದಾಗ ಅರಿಸ್ಟಾಟಲ್ ಹೇಳ್ತಾರೆ, ಭಾರತದಿಂದ ನೀ ನನಗೆ ಏನಾದರೂ ಕೂಡ ತರಬೇಕು ಅಂತ ನಿನ್ನ ಮನಸ್ಸು ಹೇಳಿದ್ರೆ, ಭಾರತ ಸತ್ಯವನ್ನೇ ಸಾಧಿಸುವ ದೇಶ, ಅದಕ್ಕೆ ಸತ್ಯವನ್ನೇ ಹೇಳ್ತಕ್ಕಂಥ ಒಂದು ಧರ್ಮ ಗ್ರಂಥ ನನಗಾಗಿ ತೆಗೆದುಕೊಂಡು ಬಾ. ಅಷ್ಟೇ ಅಲ್ಲ, ಸತ್ಯವನ್ನೇ ಸಾಧಿಸಿರ್ತಕ್ಕಂಥ ಒಬ್ಬ ಶಿವಯೋಗಿಯನ್ನು ನನ್ನ ಹತ್ರ ಕರ್ಕೊಂಡು ಬಾ, ನಾನು ಅವನ ದರ್ಶನವನ್ನು ಪಡ್ಕೋಬೇಕು ಅಂತ ತಿಳ್ಕೊಂಡು ಯಾವಾಗ ಅರಿಸ್ಟಾಟಲ್ ಹೇಳ್ತಾರ, ಆವಾಗ
ಆ ಅಲೆಕ್ಸಾಂಡರ್ ಭಾರತಕ್ಕೆ ಬಂದ ಅಂತ ಈ ಭಾರತ ದೇಶವನ್ನು ನೋಡಿ, ಇಲ್ಲಿ ಇರ್ತಕ್ಕಂಥ ಆತ್ಮಜ್ಞಾನಿಗಳ ಸಂಗಮವನ್ನು ನೋಡಿ ಆತನು ಕೂಡ ಒಬ್ಬ ಆಧ್ಯಾತ್ಮಿಕ ಸಾಧಕನಾದ ಅಂತ ತಿಳ್ಕೊಂಡು ನಾವು ಅಲೆಕ್ಸಾಂಡರ್ನ ಇತಿಹಾಸದಿಂದ ನಾವು ತಿಳ್ಕೊಳ್ತೀವಿ. ಗ್ರೀಕ್ ದೇಶದ ತತ್ವಜ್ಞಾನಿ ಮ್ಯಾಕ್ಸ್ ಮುಲ್ಲರ್ ಹೆಸರು ಕೇಳಿರಲ್ರಪ್ಪ. ಭಾರತ ದೇಶದ ಬಗ್ಗೆ ಬಹಳಷ್ಟು ಕೇಳಿದ್ದರು ಮ್ಯಾಕ್ಸ್ ಮುಲ್ಲರ್. ನಾನು ಭಾರತವನ್ನು ನೋಡಬೇಕು, ಭಾರತೀಯರನ್ನ ಕಾಣಬೇಕು ಅಂತ ತಿಳ್ಕೊಂಡು ಗ್ರೀಕ್ ದೇಶದಿಂದ ಭಾರತಕ್ಕೆ ಬಂದ. ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷಗಳ ಕಾಲ ಭಾರತ ದೇಶವನ್ನೆಲ್ಲ ಸಂಚಾರ ಮಾಡಿದ ಮ್ಯಾಕ್ಸ್ ಮುಲ್ಲರ್. ಯಾರೋ ಒಬ್ಬರು ಕೇಳಿದ್ರು, ಏನ್ರಿ ಮಹಾತ್ಮರ, ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷಗಳ ಕಾಲ ನೀವು ಭಾರತ ದೇಶವನ್ನು ತಿರುಗಾಡಿದ್ರಿ, ಆದ್ರೆ ಒಂದು ದಿವಸನೂ ಕೂಡ ಕಾಲಾಗ ಚಪ್ಪಲಿಯನ್ನು ಮೆಟ್ಕೊಳ್ಳಿಲ್ಲಲ್ಲ. ಬೇಸಿಗೆನ ಇರಲಿ, ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಕಾಲಲ್ಲಿ ಪಾದರಕ್ಷೆಗಳನ್ನು ಹಾಕಿಕೊಳ್ಳದೆ ಬರಿಗಾಲಲ್ಲೇ ನೀವು ಭಾರತ ದೇಶವನ್ನು ಯಾಕೆ ತಿರುಗಿದ್ರಿ ಅಂತ ಕೇಳಿದಾಗ ಮ್ಯಾಕ್ಸ್ ಮುಲ್ಲರ್ ಎಂಥ ಮಾತು ಹೇಳ್ತಾನೆ ಗೊತ್ತದ ಏನು? ಮೈ ರೋಮಾಂಚನ ಆಗ್ತದ. ಬರಿಗಾಲಲ್ಲೇ ಯಾಕೆ ಭಾರತ ದೇಶವನ್ನು ತಿರುಗಿದ್ರಿ ಅಂತ ಕೇಳಿದಾಗ ಮ್ಯಾಕ್ಸ್ ಮುಲ್ಲರ್ ಹೇಳ್ತಾನ, ನಾನು ದೇವಸ್ಥಾನದಲ್ಲಿ ಚಪ್ಪಲಿಯನ್ನು ಮೆಟ್ಟಿಕೊಳ್ಳುವುದಿಲ್ಲ. ಇಡೀ ಭಾರತ ದೇಶ ನನ್ನ ಪಾಲಿಗೆ ದೇವಸ್ಥಾನ. ನೋಡಿ, ಇಲ್ಲಿ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಯ ಮಠ ಅದ ಅಂತಂದ್ರೆ ನಮ್ಮ ಪಾದರಕ್ಷೆಗಳನ್ನು ನಾವು ಅಷ್ಟು ದೂರ ಬಿಟ್ಟು ಬರ್ತೀವಿ. ಯಾಕೆ? ಇದೊಂದು ಪವಿತ್ರ ಸ್ಥಾನ. ಮ್ಯಾಕ್ಸ್ ಮುಲ್ಲರ್ ಹೇಳ್ತಾನೆ, ಇಡೀ ಭಾರತ ದೇಶವೇ ನನ್ನ ಪಾಲಿಗೆ ದೇವಸ್ಥಾನ. ಅದಕ್ಕೆ ನಾನು ಈ ದೇವಸ್ಥಾನದಲ್ಲಿ ಚಪ್ಪಲಿಯನ್ನು ನಾನು ಮೆಟ್ಟಿಕೊಳ್ಳಲಿಲ್ಲ. ಇಂಥ ಪವಿತ್ರವಾಗಿರ್ತಕ್ಕಂಥ ಸ್ಥಾನ ಭಾರತ ದೇಶ. ಸ್ವಾಮಿ ವಿವೇಕಾನಂದರು ಭಾರತ ಅಂತಂದ್ರೆ ಏನು, ಹಿಂದೂ ಧರ್ಮ ಅಂತಂದ್ರೆ ಏನು, ಹಿಂದೂಗಳು ಏನು ಅಂತ ತಿಳ್ಕೊಂಡು ಈ ದೇಶದ ಮಹತ್ವವನ್ನು ಸಾರಲಿಕ್ಕೆ ಅಮೇರಿಕಕ್ಕೆ ಹೋದರು. ಶಿಕಾಗೋ ಪಟ್ಟಣದಲ್ಲಿ ಅದ್ಭುತವಾಗಿರ್ತಕ್ಕಂಥ ಭಾಷಣವನ್ನು ಮಾಡಿದ್ರು. ಯಾವಾಗ ಇಡೀ ಅಮೇರಿಕ ಎಲ್ಲ ಸಂಚಾರ ಮಾಡಿ ಭಾರತ ದೇಶದ ಗುಣಗಾನವನ್ನು ಮಾಡಿ ಭಾರತೀಯ ಸಂಸ್ಕಾರ ಸಂಸ್ಕೃತಿಯನ್ನ ಅಮೇರಿಕನ್ನರಿಗೆ ತಿಳಿಸಿ ಯಾವಾಗ ಮರಳಿ ಭಾರತಕ್ಕೆ ಬಂದರು, ವಿಮಾನದಿಂದ ಇಳಿದ್ರು, ಸ್ವಲ್ಪ ಹಿಂಗ ದೂರ ಬಂದು ಆ ಭಾರತ ದೇಶದ ಆ ಮಣ್ಣನ್ನ ಹಿಂಗ ಬೊಗಸೆಯೊಳಗ ತುಂಬಿಕೊಂಡು ಹಿಂಗ ತಲೆ ಮ್ಯಾಲ ಸುರುಕೊಂಡ್ರಂತ ಸ್ವಾಮಿ ವಿವೇಕಾನಂದರು. ಅಲ್ಲಿರ್ತಕ್ಕಂಥ ಪತ್ರಕರ್ತರು ಕೇಳಿದ್ರಂತ, ಏನ್ರಿ ವಿವೇಕಾನಂದ್ರೆ, ಬೊಗಸೆ ತುಂಬ ಮಣ್ಣು ತುಂಬಿಕೊಂಡು ತಲೆ ಮೇಲೆ ಯಾಕೆ ಸುರುಕೊಂಡ್ರಿ? ಆವಾಗ ವಿವೇಕಾನಂದರು ಹೇಳಿದ್ರಂತ, ನಾನು ಅಮೇರಿಕಕ್ಕೆ ಹೋಗಿದ್ದೆ, ಅದು ಭೋಗ ಭೂಮಿ, ಅದು ಭೋಗ ಭೂಮಿ, ಸಂಪತ್ತಿನ ಭೂಮಿ. ಅಲ್ಲಿ ಇರ್ತಕ್ಕಂಥ ಸಂಸ್ಕಾರ ಸಂಸ್ಕೃತಿಯನ್ನು ನೋಡಿ ನೋಡಿ ಮನಸ್ಸು ಮೈಯೆಲ್ಲ ಹೊಲಸಾಗಿ ಬಿಟ್ಟಿತ್ತು. ಆದ್ರೆ ನನ್ನ ಭಾರತ ದೇಶ ಇದು ಭೋಗ ಭೂಮಿ ಅಲ್ಲ, ಇದು ಯೋಗ ಭೂಮಿ. ಇಲ್ಲಿ ಅನೇಕ ಶರಣರು, ಸಂತರು, ಮಹಾತ್ಮರು, ಶಿವಯೋಗಿಗಳು ಅವತಾರವನ್ನ ಎತ್ತಿ ಜಪ ತಪ ಪೂಜೆ ಅನುಷ್ಠಾನದಿಂದ ಈ ಭಾರತದ ನೆಲವನ್ನು ಅತ್ಯಂತ ಪವಿತ್ರ ಮಾಡಿದ್ದಾರೆ. ಅದಕ್ಕೆ ಈ ನೆಲದ ಮಣ್ಣನ್ನ ನನ್ನ ಮೈ ಮೇಲೆ ಯಾಕೆ ನಾನು ಸುರುಕೊಂಡೆ ಅಂತಂದ್ರೆ, ಅಪವಿತ್ರ ಆಗಿರ್ತಕ್ಕಂಥ ಈ ಶರೀರ ಮತ್ತೆ ಪವಿತ್ರ ಆಗಲಿ ಅನ್ನೋ ದೃಷ್ಟಿಯಿಂದ. ಅಂಥ ಒಂದು ಪವಿತ್ರ ಮಣ್ಣಿನಲ್ಲಿ ನಾವು ನೀವು ಬದುಕಾಕತ್ತೀವಿ. ನೀವು ಎಲ್ಲೆಲ್ಲಿ ನೋಡ್ತೀರಲ್ಲ ಅದೆಲ್ಲವೂ ನಿರಂತರವಾಗಿ ಬದಲಾಗ್ತದೆ. ಆಗ್ತದಲ್ರಿ? ನಿನ್ನೆ ಮೊಗ್ಗೆ ಇತ್ತು, ಇವತ್ತು ಹೂವು ಆಗೈತಿಲ್ರಿ? ಇವತ್ತು ಚಂದ ಹೂವಾಗಿದೆ, ನಾಳೆ ಬಾಡ್ತದಲ್ರಿ? ನಾಳೆ ಬಾಡಿದ್ದು 4 ದಿವಸ ಆದ ಬಳಿಕೆಲ್ಲ ಎಲ್ಲಿ ತೆಳಗೆ ಬಂದು ಮಣ್ಣಾಗ ಹೋಗಿ ಮುಚ್ಚಿ ಮಾಯ ಆಗ್ತದಿಲ್ಲೋ? 8 ದಿನ ಮೊದಲು ಹೂವು ಇದ್ದಿದ್ದಿಲ್ಲ,
8 ದಿನ ಆದ ಬಳಿಕ ಒಂದಿಷ್ಟ ಖಾನೆ ಒಂದು ದಿವ್ಸ 4 ದಿವಸದೊಳಗೆ ಮನ್ನಾಗ ಹೋಗಿ ಮಾಯ ಆಗ್ತದಲ್ಲ. ಖಾನಿ ಕಣ್ಣಿಗೆ ತೋರಿ ಬದಲಾಗ್ತಾ ಹೋಗಿ ಒಂದಿವ್ಸ ಮಾಯ ಆಗೋದತ್ತೆಲ್ಲ. ನಮ್ಮ ಸುತ್ತಮುತ್ತ ಇರೋದು ಎಲ್ಲವೂ ನಾವು ಹಾಗೆ. ಒಂದು ಹೂವು 8 ತಾಸು ಅರಳಿ ಬಾಡಿ ಒಂದು 2 ವರ್ಷನಾಗ ಅದೆಲ್ಲ ಚೆಲ್ಲಿ ಹೋಗ್ತದೆ. ನಾವೊಂದು 80 ವರ್ಷ 90 ವರ್ಷದೊಳಗೆ ನಮ್ಮ ಬದುಕು ಬಾಡ್ತದೆ. ಈಗ ನಮ್ಮ ಅಜ್ಜ, ನಮ್ಮ ಮುತ್ಯ ಹಿಂದಿನವ್ರು ಯಾರೇ ನಾವು ತೋರ್ಸಕ್ಕೆ ಹೋದ್ರೆ ಕಾಣ್ತಾರೇನೋ. ಆದರೆ ನಾವು 50-60 ವರ್ಷ ಬದುಕೇವೆ, ಅವ್ರು 110 ವರ್ಷ ಬದುಕಿದ್ರು. ಆದರೆ ಭಾಳ ಚಲೋ ಅದು ಉಂಡು ಅವ್ರು ಚೆನ್ನಾಗಿ ದುಡಿದು 110 ವರ್ಷ ಬದುಕಿರಂತ ತಿಳ್ಕೊಂಡು ಅವರು ಬಾಡೋದು ನಿಲ್ಲಲಿಲ್ಲ. ಅವರು ಬದುಕಿನ ಪ್ರವಾಹ ಅಂತಕ್ಕಂಥದ್ದು ನಿಲ್ಲಲಿಲ್ಲ. ಅದಕ್ಕೆ ಸಂತರ ಬಹಳ ಸುಂದರವಾದಂಥ ಒಂದು ಮಾತನ್ನು ಹೇಳ್ತಾರೆ. ಯಾವಾಗಲೂ ಬದಲಾಗ್ತದೆ ಈ ಪ್ರಪಂಚ, ಯಾವಾಗಲೂ ಬದಲಾಗ್ತದೆ. ನಾವು ಯಾವಾಗಲೂ ಬದಲಾಗ್ತದೆ. ನಮ್ಮ ಸುತ್ತಮುತ್ತ ಎಲ್ಲ ಭಾಳ ಚಂದಗದಿ ದೊಡ್ಡದು ಖರ್ಚು ಮಾಡಿ ಒಂದು ಮನೆ ಕಟ್ಟ್ಯಾರೆ ಅಂತ ತಿಳ್ಕೋರಿ. ಭಾಳ ದೊಡ್ಡ ಎಲ್ಲ ಕಾಲಮ್ ಹಾಕಿ ಒಂದು ಚಲೋ ದೊಡ್ಡದು ಮನೆ ಕಟ್ಟ್ಯಾರೆ ಅಂತ ತಿಳ್ಕೋರಿ. ಆ ಮನೆ ಕಟ್ಟಿದ ಬಳಿಕ ಆ ಮನೆ ಎಷ್ಟು ವರ್ಷ ಇರ್ತದ್ರೆ ಭಾಳ ಚಲೋ ಅದ್ರ 100 ವರ್ಷ ಇರಂಗಿಲ್ಲ. 100 ವರ್ಷ ಒಂದು 10-20 ವರ್ಷ ಹೆಚ್ಚ. ಅದ್ರ 100-200 ವರ್ಷ ಆದ ಬಳಿಕ ಸಣ್ಣಗೆ ಒಂದು ಸ್ವಲ್ಪ ಗಾಡಿ ಸಡ್ಲಾಗ್ತಾವ, ಬಾಗಿಲು ಕೊಳ್ಯಾಕೆ ಹತ್ತಾವ, ಮ್ಯಾಗಿಂದ ಸೋರಾಕತ್ತದ. 100 ವರ್ಷ ಆದ ಬಳಿಕ ಅಂತ ಗಟ್ಟಿ ಕಲ್ಲಿನ ಮನೆ ಒಂದಿನ ಹೊಳ್ತದ. ಅಂದರೆ ಯಾವುದು ಜಗತ್ತಿನೊಳಗೆ ಬಂದದ, ಯಾವುದು ನಿರಂತರವಾಗಿ ಸಾಗಲಿಕ್ಕತ್ತೆ ಅದು ಕಾಲ ಪ್ರವಾಹದಲ್ಲಿದೆ, ಅದು ಒಂದು ದಿನ ಈ ಜಗತ್ತಿನೊಳಗೆ ಮರಿ ಆಗ್ತದೆ. ಬರೋದು, ಜಗತ್ತಿನಲ್ಲಿ ಇರೋದು, ಜಗತ್ತನ್ನು ಬಿಟ್ಟು ಹೋಗೋದು, ಇದೆಲ್ಲರೂ ಸಹಜವಾದದ್ದೇ. ಈ ಯಾವ್ರೇ ಒಂದು ಬಸ್ನ್ಯಾಗ ನೀವು ಕುಂತಿರ್ತೀರಿ, ಯಾವ್ರೇ ಒಂದು ಬಸ್ನ್ಯಾಗ ಕುಂತಿರ್ತೀರಿ, ಎಲ್ತಾನ ಹೋಗ್ತೀರಿ? ಒಟ್ಟದು ಬೆಳತಾನೆ ಎಲ್ಲಿ ಹೋಗುತ್ತೆ ಎಲ್ಲಿ ಹೋಗತ್ತೀರೇನು? ಏನು ಹರಿಯೋದು ಕೂತಾರ ರಾತ್ರಿ ಅದು ಮಕ್ಕೊಳಕ್ಕೆ ಬಸ್ ಹೋಗುತ್ತೆ ನಾವು ಒಟ್ಟು ಹೋಗೋದಾಗ್ತದೆ. ಬಸ್ಸಿನಾಗ ಕುಂತಿರ್ತೀವಿ, ನಮ್ಮ ಊರು ಬರೋತನ ಕೂಡ್ತೀವಿ. ನಮ್ಮ ಊರು ಬಂದು ಕೂಡಲೇ ಗಾಡಿ ಬಿಟ್ಟು ನಾವು ಇಳಿತೀವಿ. ಅದರ ಬಸ್ಸಿನೊಳಗೆ ಕೂತ್ರೂ ಸಹಿತ ನಾವೊಂದು ಮಾತಂತೀವಿ. ಏನಂತೀವಿ ಹೇಳ್ರಿ? ಯಾರೇ ಸರಿ ಅಂತ ಅಂದ್ಕೊಳ್ಳಿ ಏನಂತೀರಿ? ಕುಂಡ್ರಂದ್ರೆ ಏನಂತೀರಿ? ನನ್ನ ಸೀಟ್ ಐತಿ ಅಂತೀವಿ. ಇಲ್ಲೋ ಕನ್ನಡನ್ಯಾಗ ಹ್ಞೂ ಅನ್ರಿ. ಯಾರೇ ಸರಿದು ಕೊಡ್ರಿ, ನಮ್ಮ ಊರು ಬರೋಣ ಸೀಟ್ ಹೆಗಲ ಮೇಲೆ ಇಟ್ಕೊಂಡು ಇಳಿಸ್ಕೊಂಡು ತೊಗೊಂಡು ಹೋಗ್ತೀವ ನಮ್ಮ ಮನೆಗೆ. ಸೀಟ್ ನಮ್ದಂತೀವಿ, ನಮ್ಮ ಊರು ಬರೋಣ ತೊಗೊಂಡು ಹೋಗ್ತೀವನ. ಇವು ಸೀಟ್ ನಂದಂದ, ಆ ಸೀಟ್ ನಗಾಕೈತು ನೀವು ನಕ್ಕಂಗೆ. ಆ ಸೀಟ್ ಯಾಕೆ ನಕ್ಕಿತ್ತು ಗೊತ್ತದನ್ರಿ? ಹರ್ಯಾವತ್ತಿನ ನುಕ್ಕೊಂಡ್ರೆ ರಾತ್ರಿ 9 ತನ 1000 ಗಟ್ಟಲೆ ಕುಂಡ್ತಾರೆ. ಎಲ್ಲರೂ ನಂದ ಸೀಟ್ ಅಂತಾರೆ. ಒಬ್ಬ ನನಗೆ ತೊಗೊಂಡು ಹೋಗಿಲ್ಲ, ಅವ್ರವ್ರ ಊರು ಬಂದ ಬೆಳಕ್ಕೆ ಇಳಿದು ಹೋಗ್ತಾರೆ. ಏನದ ಅದು? ಎಂದು ಗಾಡಿ ತಯಾರಾಗೈತಿ 20 ವರ್ಷ 15 ವರ್ಷ ರೋಡ್ ಮ್ಯಾಗ ಓಡಾಗದೈತಿ. ದಿನಕ್ಕೆ 3-4 ಸಾವಿರದಂಗೆ ಕೋಟಿಗಟ್ಟಲೆ ಮಂದಿ ಕೂತವ್ರೆಲ್ಲ ನಂದ ಸೀಟ್ ಅಂದಾರ. ಅವ್ರ ಊರು ಬರುತ್ತಾನ ಅಂದಾರ. ನಂದನ ಅವ್ರ ಊರು ಬರೋಣ ಅಲ್ಲೇ ಗಾಡ್ಯಾಗ ಸೀಟ್ ಬಿಟ್ಟು ಇಳಿದು ಹೋಗ್ಯಾರ. ಅದಟ್ಟು ಒಂದು 50 ಕಿಲೋಮೀಟ್ರ ಒಂದು 2 ತಾಸು ಪ್ರವಾಸದ. ಈ ಮನೆ ಸಂಸಾರ ಅನ್ನೋದು ಒಂದು 80 ವರ್ಷದ ಪ್ರವಾಸದ. ನಮ್ಮ ಊರು ಬಂದ ಬಳಕ ಗಾಡ್ಯಾಗಿನ ಸೀಟ ಬಿಟ್ಟು ಇಳಿಬೇಕಾಗ್ತದೆ. ನಮ್ಮ ಸಾವು ಬಂದ ಬಳಕ ನಮ್ಮ ಹೊಲ ಒಡ್ಡ ಭೂಮಿ ಅನ್ನೋದು ಬಿಟ್ಟು ಊರ ಹೊರಗೆ ಹೋಗ್ಬೇಕಾಗ್ತದೆ. ಅದೊಂದು 100 ಕಿಲೋಮೀಟ್ರ್ ಪ್ರವಾಸ ಅದ. ಇದೊಂದು 80 ವರ್ಷದ ಪ್ರವಾಸ ಅದ. ಅದು ಗಾಡ್ಯಾಗಿನ ಪ್ರವಾಸ ಅದ. ಇದು ಸಂಸಾರದ ಪ್ರವಾಸ ಅದ. 50-70 ವರ್ಷ ಇರುತ್ತಾನ ನಾನ ಮಾಲಕ, ನಂದ ಹೆಸರ, ನಂದ ಕಾಗದ ಅಂತ ಹೇಳ್ತೀವಿ. ಮುಂದೆ 60-70 ಕಾನೂನು ಬಂದಾಗ ನಮ್ಮ ಮಕ್ಕಳ ಹೆಸರು ಮ್ಯಾಗ ಕೊಡ್ತೀವಿ. ಅವ ಗಾಡ್ಯಾಗ ಮನ್ಯಾಗ ಕೂತು ಅವ ಯಜಮಾನ ಆಗ್ತಾನೆ, ಇವು ಸಾವಕಾಶ ಇಳಿದಿರ್ತಾನೆ.
ಮುಂದೆ ಅವನ ಮಕ್ಳ ಕೈ ಅವ್ನು ಕೊಡ್ತಾನೆ. ಈ ಪ್ರಪಂಚ ಅನ್ನೋದು ಹಂಗೆ ನಡೆದೈತಿ. ನಾವು ಏರುದ ಬರುದ ಹುಟ್ಟುದ ಇಳಿದ ಹೋಗೋದು ಜೀವನದೊಳಗೆ. ಈ ಭೂಮಿ ಯಾರಿಗೆ ಖಾಯಮದ? ನಮ್ಮ ಮುತ್ತೆ ಅಂತಿದ್ದು 100 ಎಕರೆಗೆ ನಾವು ಒಬ್ಬ, ಎಲ್ಲ ಹುಣಸಿ ಗಿಡ ನನ್ನೋನ, ಬಾವಿ ಮ್ಯಾಗಿನೆಲ್ಲ ಮಾವಿನ ಗಿಡ ನನ್ನೋನ, ಮುತ್ಯಾನ ಮಾವಿನ ಗಿಡ ತೆಳಗ ಮಣ್ಣು ಮಾಡ್ರಿ. ಹ್ಞೂ ಅಂತ್ರಿ, ಹ್ಞೂ ಅನ್ರಿ. ಯಾರ ಜಗತ್ತಿನಲ್ಲಿ ಇದೆಲ್ಲವೂ ನಮ್ಗೆ ಗೊತ್ತದ, ಇದೆಲ್ಲವೂ ನಾವು ನೋಡೇವಿ. ಇದ್ರ ಮಧ್ಯದಲ್ಲಿ ನಾವು ಬಾಳಿ ಬದುಕಿರೋ ಕೂಡ ನಮ್ಮ ಜೀವನ ಹೆಂಗೆ ಐತ್ರಿ ಸ್ವಾಮೀಜಿ ಅಂದ್ರೆ, ಸೂರ್ಯ ಚಂದ್ರ ಇದ್ದಂಗೆ ನಾವು ಇಲ್ಲೇ ಇರೋ ಹಂಗೆ ಮಾಡ್ತೀವಿ. 4 ಮಂದಿನ ಕೆಡಿಸ್ತೀವಿ, 4 ಮಂದಿ ಸಂಸಾರ ಹಾಳು ಮಾಡ್ತೀವಿ, ಮಂದಿಗೆ ಸುಳ್ಳು ಹೇಳ್ತೀವಿ, ಮಂದಿನ ಮುರಿತೀವಿ, ಅವ್ರ ಸಂಸಾರ ಮುರಿತೀವಿ, ನಮ್ಮದು ದೊಡ್ಡದು ಕಟ್ಕೊಳ್ತೀವಿ. ಒಬ್ರು ನೋಡ್ರೆ ಒಬ್ರು ಸಮಾಧಾನ ಆಗಂಗಿಲ್ಲ. ಇದು ನೀರು ಮ್ಯಾನ ಗುರುಳೈತಿ ಅನ್ನೋದು ಎಲ್ಲರಿಗೆ ಗೊತ್ತೈತಿ. ಊರು ಬಂದಾಗ ಇಳಿದು ಗಾಡ್ಯಾಗಿಂದ, ಸಾವು ಬಂದಾಗ ಬಿಟ್ಟು ಹೋಗೋದು ಮನೆಯಾಗಿಂದ. ಅರಳಿದು ಬಾಡಬೇಕು, ಬಾಡಿದು ಬಿದ್ದು ಮನ್ನಾಗ ಕೂಡಬೇಕು. ಪ್ರಾರಂಭವಾದ ಪ್ರವಾಸ ಒಂದಿನ ನಿಲ್ಲಬೇಕು. ತೊಟ್ಲೊಳಗೆ ತೂಗಿರುವಂಥ ಮಗು ಒಂದಿನ ಹೋಗಿ ಮನ್ನಾಗ ಮಕ್ಕೋಬೇಕು. 2 ದಿನ ತೊಟ್ಲಾಗಿರ್ತದೆ ಹೇಳ್ರಿ? ತೊಟ್ಲಾಗ 100 ವರ್ಷ ಇರೋಕ್ಕಾಗ್ತದೆ? ತೊಟ್ಲಾಗ ತೂಗಿದ್ದೀವಿ, ಅಂಬಿಗಾಲ ಹಾಕ್ತು, ಗಾಡಿ ಹಿಡಿದು ನಡೀತು, ಓನ್ಯಾಗ ಓಡಾಕೈತು, ಬ್ಯಾಗ್ ಕಟ್ಕೊಂಡು ಸ್ಕೂಲ್ಗೆ ಹೊಂಡಿತು, ಡಿಗ್ರಿ ಮಾಡಿತು, ಮದುವೆ ಮಾಡ್ಕೋತು, ಹೊಲಕ್ಕೆ ಹೊಂಡಿತು, ಆಫೀಸ್ಗೆ ಹೊಂಡಿತು, ಮದುವೆ ಆಯಿತು, ಮಕ್ಕಳಾದು, ಅವ್ರ ಮಕ್ಕಳು ದೊಡ್ಡವರಾದರು, ಮೊಮ್ಮಕ್ಕಳಾದರು, ಮೊಮ್ಮಕ್ಕಳು ಮದುವೆ ಆಯಿತು, ಮರಿಮಮ್ಮಗ ಹುಟ್ಟಿದ ಆಟೋ ತಾನೇ ಇದು ಬಾಡಂಗಿಲ್ಲ. ಯಾವ ಜೋಳ ತಿಂದ್ರೆ ಏನು, ಯಾವ ಅಕ್ಕಿ ತಿಂದ್ರೆ ಇದು ಬಾಡಂಗಿಲ್ಲೇನೋ. ಮೊಮ್ಮಕ್ಕಳಿಗೆ ಕೊಂಚಿ ಕಟ್ಟೋತಾನ ಈ ತಲೆ ಮ್ಯಾನ ಕೂದಲೆಲ್ಲ ಹೋಗಿರ್ತಾವ ಉದುರಿ. ಅಲ್ಲಿ ಮರಿಮಮ್ಮಗ ಅನ್ನೋದೊಂದು ಹೊಸ ಚಿಗುತ್ತಿರ್ತದೆ, ಒಂದು ಮಗ್ಗಿ ಅರಳಕ್ಕೆ ಚಲೋ ಆಗಿರ್ತದೆ. ಇಲ್ಲಿ ಮೊಟ್ಟ ಮೊದಲು ಇರ್ತಕ್ಕಂಥ ಒಂದು ಹಳಿ ಬಾಡಿದಂಥ ಹೂವ ತನ್ನ ಪ್ರಾಣ ಕಳ್ಕೊಂಡು ಕಂಬಳೆ ಹಾಕ್ಕೊಂಡು ಊರವ್ರಿಗೆ ಹೋಗಿರ್ತಾರೆ ಜೀವನದೊಳಗೆ. ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ. ಹಾಗ ಇಲ್ಲೊಬ್ಬ ಜಾಲಗಾರ, ಕಾಲ ಎಂಬ ಜಾಲಗಾರ, ಜಗಲಗದ ಮಹಾಜಾಲ, ಮಾಯಾಜಾಲ ಹಿಡ್ದಾನ. ಕಾಲನೆಂಬ ಜಾಲಗಾರ ಹರವ್ಯಾನ, ಸುತ್ತಮುತ್ತೆಲ್ಲ ಹರವಿ ಬಿಟ್ಟಾನ. ಎಲ್ಲಿ ಹರವ್ಯಾನ? ಇಡೀ ಜಗತ್ತಿನ ತುಂಬ ಹರವ್ಯಾನ. ಅಲ್ಲಲ್ಲೇ ಕಾಳುಗಳನ್ನು ಹಾಕದಂಗೆ ವಿಷಯಗಳನ್ನು ಹಾಕ್ಯಾನ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ 5 ವಿಷಯ ಹಾಕ್ಯಾನ. ಹೆಂಡತಿ, ಮಕ್ಕಳು, ಪತಿ, ಪತ್ನಿ, ಆ ಬಳಿಕ ಒಂದಿಷ್ಟು ಮನೆ, ಮಾರು, ರೊಕ್ಕ, ಭೂಮಿ, ಸೀಮೆ, ಪ್ರಶಸ್ತಿ, ಇವೆಲ್ಲ ಪ್ರಶಸ್ತಿ ಅಂಥವಿಂಥವೆಲ್ಲ ಹಿಂಗೆ ಒಗದಾನ ಒಳಗೆ. ನಮ್ಮಂಥವ್ರಿಗೆ ಕುರ್ಚಿ, ನಿಮಗೆ ರೊಕ್ಕ. ನಮಗೆ ಕುರ್ಚಿ ಎಷ್ಟು ಚಂದ ಅನ್ನಿಸ್ತು. ನಾವು ಯಾವಾಗಾರ ಕೆಳಗೆ ಕೂಡ್ತೇವೇನು ಹೇಳಿ? ಮಜಾದ. ನಮಗೆ ಕುರ್ಚಿ, ನಿಮಗೆ ಹಣ. ಇದು ಜೀವನ ಪ್ರಪಂಚ. ಕಾಲನೆಂಬ ಜಾಲಗಾರ ಹರವಿ ಬಿಟ್ಟಾನ. ಇಂಥ ವಸ್ತುಗಳನ್ನೆಲ್ಲ ಇಲ್ಲಿ ಹರವ್ಯಾನ. ಇಲ್ಲಿ ಕುರ್ಚಿ ಇಟ್ಟಾನ, ಇಲ್ಲಿ ರೊಕ್ಕ ಇಟ್ಟಾನ, ಇಲ್ಲಿ ಭೂಮಿ ಇಟ್ಟಾನ, ಅಲ್ಲೊಂದಿಷ್ಟು ಅದನ್ನು ಒಗದಾನ, ಇಲ್ಲೊಂದಿಷ್ಟು ಪತಿನ ಒಗದಾನ, ಪುರುಷನ್ನ, ಈ ಕಡೆ ಒಂದಿಷ್ಟು ಸ್ತ್ರೀ, ಹಿಂಗೆಲ್ಲ ಚೆಲ್ಲಾಡ್ಯಾನ. ಒಂದು ಜಾಲ ಹಾಕಿಬಿಟ್ಟಾನ ಈ ಜಗತ್ನ್ಯಾಗ. ಮುಂದೆ ಹೇಳ್ತಾನ, ಈ ಕಾಲನ ಬಲಿಯೊಳಗೆ ಸಿಕ್ಕಿ ಏಳುತ್ತಲಿದೆ ಬೀಳುತ್ತಲಿದೆ 3 ಜಗವೆಲ್ಲ. ಕತ್ತಲಲ್ಲಿ ನ್ಯಾಯವಿಟ್ಟನು, ನಮ್ಮ ಶಿವ ಕಣ್ಣುಗಳ ಕಟ್ಟಿಬಿಟ್ಟನು. ಕತ್ತಲಲ್ಲಿ ನ್ಯಾಯವಿಟ್ಟನು, ನಮ್ಮ ಶಿವ ಕಣ್ಣುಗಳ ಕಟ್ಟಿಬಿಟ್ಟನು. ನ್ಯಾಯ ನೀತಿಗಾಗಿ ತಲೆಯ ಚಚ್ಚಿಕೊಳ್ಳಿರೆಂದು ಹೇಳಿ ಕಾಣದಂತೆ
ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ನೇತ್ರದಾನ ಮಹಾದಾನ, ನೇತ್ರದಾನ ಪವಿತ್ರವಾದ ದಾನ. ನಮ್ಮ ಈ ಎರಡು ಕಣ್ಣುಗಳಿಂದ ಇಬ್ಬರು ಅಂಧರಿಗೆ ಕಣ್ಣುಗಳು ಬರೋದಾದ್ರೆ ನಾನು ಮಾತ್ರ ಅಲ್ಲ, ನಮ್ಮ ಮನೆಯವರ ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅಮೂಲ್ಯವಾದ ಎರಡು ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ. ಎಲ್ಲರೂ ಮನಸ್ಸು ಮಾಡೋಣ. ಮೊಬೈಲ್ ಬಿಡಿ, ಪುಸ್ತಕ ಹಿಡಿ, ಗ್ರೌಂಡಿಗೆ ನಡಿ, ಮಸ್ತಾಟ ಆಡಿ ಸೀದಾ ಮನೆಗೆ ನಡಿ. ಹೊಟ್ಟೆ ತುಂಬ ಜಡಿ, ಕಣ್ ತುಂಬ ನಿದ್ದೆ ಹೊಡಿ, ಬೆಳಿಗ್ಗೆ ಬೇಗ ಬಿಡಿ. ಮೊಬೈಲ್ ಬಿಡಿ, ಪುಸ್ತಕ ಹಿಡಿ. ಗಮನಿಸಿರುವ ಹಾಗೆ ನಮ್ಮ ಹೊಸ ತಲೆಮಾರು ಮೊಬೈಲ್ ಫೋನು, ಇಂಟರ್ನೆಟ್ ಮುಂತಾದವುಗಳ ಭರಾಟೆಯಲ್ಲಿ ವಿಪರೀತ ತಲ್ಲಣಗಳನ್ನು ಎದುರಿಸುತ್ತಿದೆ. ಖಿನ್ನತೆ, ಆತಂಕ, ವಿನಾಕಾರಣ ಸಿಟ್ಟು, ದ್ವೇಷ ಮುಂತಾದ ಭಾವನೆಗಳಲ್ಲಿ ಸಿಲುಕಿ ಸಂಕಷ್ಟ ಪಡುತ್ತಿದೆ. ಈ ಸಾಮಾಜಿಕ ಸಮಸ್ಯೆಯನ್ನು ಹೋಗಲಾಡಿಸಲು ನಾವೆಲ್ಲರೂ ಸೇರಿ ಹೊಸ ದಾರಿಗಳನ್ನು ಹುಡುಕಿಕೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಮತ್ತು ಓದು ಕರ್ನಾಟಕ ಎಂಬ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಕರ್ನಾಟಕವನ್ನು ನಮ್ಮ ವಿದ್ಯಾರ್ಥಿಗಳಲ್ಲಿ, ಪೋಷಕರಲ್ಲಿ ಮೊಬೈಲ್ ಒಂದು ಅಂಟು ಜಾಟಿಯಾದ ಹಾಗೆ ಕೆಲಸ ಮಾಡ್ತಾ ಇದೆ. ಮಕ್ಕಳು ಇವತ್ತು ಬೇಸಿಗೆಯನ್ನು ಅನುಭವಿಸ್ತಾ ಇಲ್ಲ, ಸಮುದಾಯದ ಜೊತೆ ಬೆರೀತಿಲ್ಲ, ಹಿರಿಯರ ಜೊತೆ ಕಿರಿಯರ ಜೊತೆ ಇನ್ವಾಲ್ವ್ಮೆಂಟ್ ಆಗ್ತಿಲ್ಲ. ಇದಕ್ಕೆಲ್ಲ ಕಾರಣ ಮೊಬೈಲ್ ಅನ್ನುವಂಥ ಒಂದು ದೊಡ್ಡ ಶಕ್ತಿ ಅವರನ್ನ ಏಕೀಕೇಂದ್ರೀಕರಿಸುವಾಗಿ ನಿಲ್ಲಿಸ್ತಾ ಇದೆ. ಹಾಗಾಗಿ ಇವತ್ತು ನಮ್ಮ ಶಾಲಾ ಶಿಕ್ಷಣ ಇಲಾಖೆ ರಾಮನಗರ ತಾಲೂಕು ಬನ್ನಿಕುಪ್ಪೆ ಬಿ ಕ್ಲಸ್ಟರ್ ವ್ಯಾಪ್ತಿಯ 15 ಶಾಲೆಗಳಲ್ಲಿ ಇಡೀ ರಾಜ್ಯವೇ ಮೆಚ್ಚುವ ಹಾಗೆ ಮೊಬೈಲ್ ಬಿಡಿ ಪುಸ್ತಕ ಇಡಿ ಕಾರ್ಯಕ್ರಮವನ್ನು ನಮ್ಮೆಲ್ಲ ಗುರುಗಳ, ಗುರುಮಾತೆಯರ, ಪೋಷಕರ, ಸಮುದಾಯದ ಎಲ್ಲ ನಮ್ಮ ಹಿತೈಷಿಗಳ ಸಹಕಾರದಿಂದ ಮಾಡ್ತಾ ಇದ್ದೀವಿ. ಮಳೆ ಚಂದ, ತಂಗಾಳಿ ಇನ್ನೂ ಚಂದ, ತಾಯಿ ನಗು ಚಂದ, ಹಾರಕ್ಕಿ ನುಡಿ ಚಂದ, ಈ ಕಾಲ ಚಂದ, ಚಿಕ್ಕಿ ಕುಣಿಬುದು ಇನ್ನೂ ಚಂದ. ಬೇರೆ ಕೆಲಸವು ಏತಕ್ಕೆ, ಆ ಚಿಂತೆ ಬಿಡು ಇನ್ನೇತಕ್ಕೆ, ಕಣ್ಣ ಮೇಲಿಡು ನಂಬಿಕೆ, ನೀ ನಂಬಿದೊಡೆಯಲ್ಲಂಚಿಕೆ. ನೇಗಿಲನ್ನು ಹಿಡಿಯುವಾತ, ನೇಗಿಲನ್ನು ಹಿಡಿಯುವಾತ, ದೇಶಕ್ಕೆಲ್ಲ ಅನ್ನದಾತ. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲ, ಓ ತಮ್ಮಯ್ಯ ನೀ ಕೇಳು, ನಂಬಿ ಕೆಟ್ಟವರಿಲ್ಲ. ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣ ಸೇರೋ ತನಕ ಮಣ್ಣಿನ ಮಗನ. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲ, ಓ ಮಣ್ಣನ್ನು ಎಂದೆಂದು ನಂಬಿ ಕೆಟ್ಟವರಿಲ್ಲ. ನಿಜಕ್ಕೆ ಎಲ್ಲ ಜನಗಳಿಗೆ ಅವಶ್ಯಕತೆ ಇದೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹಿಂದೂಸ್ತಾನ್ ಸ್ಕೌಟ್ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಚೇರ್ಮನ್ ಇವ್ರ ಪರವಾಗಿಯೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಡೆಯಲಾಗುವುದು. ಆರೋಗ್ಯವಂತರಾದ ನಿಮ್ಮ ಒಂದು ರಕ್ತದಾನ 3 ಜೀವಗಳನ್ನು ಉಳಿಸಬಲ್ಲದು. ಯೋಚಿಸಿ, ನಿಮ್ಮ ರಕ್ತದಾನ ಪಡೆಯುವವರಿಗೆ ಜೀವವನ್ನು ನೀಡಿದರೆ ನಿಮಗೆ ಅಪರಿಮಿತ ತೃಪ್ತಿ ದೊರಕುವುದು. ರಕ್ತದಾನ ಮಾಡಿ, ಜೀವ ಉಳಿಸಿ.